ದೇವ್ರೇ ಕಾಪಾಡಪ್ಪ, ನನ್ನ ಮಗಳ ಜೀವನ ಹೆಂಗಾರ ಮಾಡಿ ಸುದ್ದಿ ಮಾಡಪ್ಪ. ಎಲ್ಲ ನಿನಗೆ ಬಿಟ್ಟೀನಿ ತಾಯಿ ಲಕ್ಷ್ಮಿ, ಕಾಪಾಡಮ್ಮ. ಗಿಡ್ಡಿ, ಲೇ ಗಿಡ್ಡಿ, ಬಾಲೆ ಇಲ್ಲೇ. ಏನ್ರಿ ನಿಮ್ದು? ಸ್ವಲ್ಪ ನೆಮ್ಮದಿಯಿಂದ ಪೂಜೆ ಮಾಡಕರ ಬಿಡ್ರಿ. ಏ ಬಾಲೆ ಇಲ್ಲೇ, ಕೆಲ್ಸ ಐತಿ, ಭಾಳ ಅರ್ಜೆಂಟ್ ಐತಿ, ಬಾ ಬಾ ಬಾ. ಏನ್ರಿ ನಿಮ್ದು? ಒಂದು ಸ್ವಲ್ಪ ನೆಮ್ಮದಿಯಿಂದ ಪೂಜೆ ಮಾಡಕ್ಕೆ ಬಿಡುವಲ್ರಲ್ಲ. ಅಲ್ಲಲ್ಲೇ, ಇವತ್ತು ಯಾವ ದಿನ ನೆನಪೈತೆ ನಿನಗ? ಯಾಕ್ರಿ ಏನಾಯ್ತು? ಇವತ್ತು ಅಮಾವಾಸ್ಯೆ ಅಲ್ಲನ, ಪೂಜೆ ಮಾಡಕತ್ತಿದ್ದೆ. ಏನಾಯ್ತು ನಿಮ್ಗೆ? ಮತ್ತೆ ಅಮಾಸೆ ಅನ್ನೋದು ಗೊತ್ತೈತಿ, ಇವತ್ತು ನನ್ನ ಪಾದ ತೊಳೆದು ಪೂಜೆ ಮಾಡ್ಬೇಕನ್ನೋದು ಗೊತ್ತಿಲ್ಲ ನಿನಗ? ಗಂಡನ ಪಾದ ತೊಳೆದು ಪೂಜೆ ಮಾಡಬೇಕು, ಅದು ಭೀಮನ ಅಮಾವಾಸ್ಯೆ ಅನ್ನೋದು ಗೊತ್ತೈತಿ. ಈಗೇನಾಯ್ತು? ಮತ್ ನನ್ನ ಪಾದನ ತೊಳಿಲಿ, ನೀನೇನು? ಅಯ್ಯ, ಇದೆಲ್ಲ ಎಲ್ಲಿ ಮಾಡ್ಕೊಂಡು ಕುಂದಿರ್ಲಿ, ಹೋಗ್ರಿ. ಲೇ ಹಂಗೆಲ್ಲ ಮಾಡಬೇಡ್ಲಿ, ನಂದು ಒಂಚೂರು ಪಾದ ತೊಳೆದು ಪೂಜೆ ಮಾಡ್ಲಿ, ನಿನಗೊಂದಿಟ್ಟು ಪುಣ್ಯನಾರ ಬರುತ್ತಾ? ಅಯ್ಯೋ, ಪುಣ್ಯ ತಗೊಂಡು ಏನು ಮಾಡಲಿ ರೀ? ಬೇಡ, ನನಗೆ ಯಾವ ಪುಣ್ಯನೂ ಬೇಡ, ನಾವಲ್ಲೇ ಪೂಜೆ ಮಾಡಾಕ. ಹೇ ಮಾಡ್ಲಿ, ನಂಗೂ ಒಂದ್ ಸ್ವಲ್ಪ ಸಮಾಧಾನ ಆಕತಿ, ನೀನು ಕಾಲ್ ಮುಟ್ಟಿ ಪೂಜೆ ಮಾಡಿ ಅಂತೇಳಿ. ರೀ, ಈಗ ನಾನು ನಿಮ್ಮ ಜೊತೆ ಆಷಾಡ್ಕೊಂಡು ಕುಂದ್ರು ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ನಂದು ಒಂದಿಟ್ಟು ಅರ್ಜೆಂಟ್ ಕೆಲಸ ಐತಿ, ನಾವು ಹೊರಗೆ ಹೋಗ್ಬೇಕು ಈಗ. ಲೇ ನನ್ ಪೂಜೆ ಮಾಡಿಬಿಟ್ಟು ಹೋಗ್ಲಿ. ಅಲ್ರಿ, ನಂದು ಭಾಳ ಅರ್ಜೆಂಟ್ ಕೆಲಸ ಐತಿ, ಅದಕ್ಕೆ ಹೊಂಟೀನಿ. ಈಗ ಪೂಜೆ ಇಲ್ಲ, ಪೂಜೆ ಮಾಡೋಕ್ಕಾಗಂಗಿಲ್ಲ. ಒಂಚೂರು ಹಂಗೆ ಕಾಲು ಮುಗಿದು ಬಿಡ್ತೀನಿ, ಹಂಗೆ ಆಶೀರ್ವಾದ ಮಾಡಿಬಿಡ್ರಿ ಸಾಕು. ಇಲ್ಲಿ ಬಿಡ್ಲೇ ಗಿಡ್ಡಿ, ನಾ ಎಲ್ಲಿ ನಿನ್ ಜೊತೆ ಪಾದ ಪೂಜೆ ಮಾಡಿಸ್ಕೋಬೇಕು ಅನ್ನೋದು ಆಸೆ. ಸುಮ್ ಹಂಗ ಕರೆದು ತಮಾಷೆ ಮಾಡಕತ್ತಿದ್ದೆ. ಏನಿಲ್ಲಪ್ಪ, ನೀನು ನಾನು ಇಬ್ರು ಒಂದೇ. ನೀ ನನಗೋಸ್ಕರ ಅದಿ, ನಾ ನಿನ್ಗೋಸ್ಕರ ಅದೀನಿ, ಸಾಕಷ್ಟೇ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಈ ಬಂಧನ. ಏನೇನೇನ ಮಾಡ್ತೀರಿ ನೋಡಿ ನೀವು, ನನಗರ ಏನು ತಿಳಿಯೋದೇ ಇಲ್ಲ ನೋಡ್ರಿಪ್ಪ. ನೀವು ಹಿಂಗೆಲ್ಲ ಮಾತಾಡಿದ್ರಾಗ ನನಗೆ ಭಾಳ ಖುಷಿ ಆಕೈತೆ ನೋಡ್ರಿ. ಈ ಥರ ಪ್ರೀತಿ ಮಾಡ್ತೀರಿ ನೀವು ನನಗೆ. ಲೇ ನೀನಲ್ಲೇ ನನಗೆಲ್ಲ, ನಿನ್ ಬಿಟ್ರೆ ಯಾರು ಅದಾರನ? ಹ್ಞೂ ರೀ, ನನಗೂ ಯಾರೂ ಇಲ್ರಿ ನಿಮ್ಮನ್ನು ಬಿಟ್ರ. ನೀವಂದ್ರೆ ನನಗೂ ಅಷ್ಟೇ ಇಷ್ಟ ರೀ. ಬರ್ರಿ ಕಾಲು ಮುಗಿತೀರಂತ, ಮತ್ತಿಲ್ಲಾಂದ್ರೆ ಆಮೇಲೆ ರಾತ್ರಿ ಎಲ್ಲ ಕನಸ್ನಾಗ ಬಡ್ಬಡಿಸ್ತೀರಿ. ಬ್ಯಾಡ್ ಬಿಡ್ಲೇ ಗಿಡ್ಡ. ಅಯ್ಯ ಬರ್ರಿ, ನಾಟಕ ಮಾಡಬೇಡ್ರಿ. ಏ ನಾನೆಲ್ಲ ಬರಲ್ಲಪ್ಪ, ಇಷ್ಟೊತ್ತನ ಹೊಲಕ್ಕೆ ಹೋಗಿ ಬಂದು ಕಾಲೆಲ್ಲ ನುಸಕತ್ತ. ಹೋಗ ಕಡೆ ಏನೋ ಅರ್ಜೆಂಟ್ ಕೆಲಸ ಐತಿಂದೆಲ್ಲ ಹೋಗು. ನೀ ಏನು ನನ್ನ ಕಾಲು ಮುಗಿದ ಆಟಾಗೈತೆ, ಹೋಗಲೇ. ಆಶೀರ್ವಾದ ಮಾಡ್ರಿ. 100 ಕಾಲ ನನ್ನ ಹೆಂಡತಿ ಹಿಂಗೆ ಗುಂಡಾಗ ಚಂದಾಗಿ ಇರ್ಲಪ್ಪ. 100 ಕಾಲ ಸುಖವಾಗಿ ಬಾಳ್ ಗಿಡ್ಡಿ. ರೀ, ದೀರ್ಘ ಸುಮಂಗಲಿ ಅಂತ ಮಾಡಬೇಕು. ನೀವೇನ್ರಿ ಹಿಂಗೆ ಆಶೀರ್ವಾದ ಮಾಡ್ತೀರಿ? ಲೇ ಅದೆಲ್ಲ ಬೇಡ, ನೀ ಒಂದು ಆರಾಮಿದ್ರೆ ಸಾಕು. ಅಯ್ಯಪ್ಪ, ಅಷ್ಟು ಬಗ್ಗೆ ಹೇಳೋರಾಗ ನಡಾನ ನುಸಕತ್ ನೋಡ್ರಿಪ್ಪ. ಅದಕ್ಕಲೇ ಬೇಡ ಅಂದ್ಯಾ, ನೀ ಎಲ್ಲಿ ಕೇಳ್ತಿ? ಆಯ್ತು ತೋರಿ, ನಂದು ಸ್ವಲ್ಪ ಕೆಲಸ ಐತಿ, ಹೊರಗೆ ಹೋಗ್ಬರ್ತೀನಿ. ಭಾಳ ಅರ್ಜೆಂಟ್ ಐತೆ, ಹೋಗ್ಬರ್ತೀನಿ. ಹಾ ಸರಿ ಹೋಗ್ಬಾ. ನನ್ನ ಹೆಂಡತಿ ವರ್ಷ ಭೀಮನ ಅಮಾವಾಸ್ಯೆಗೆ ಪಾದ ಪೂಜೆ ಮಾಡಿ ಕಾಲು ತೊಳೆದು ಎಲ್ಲ ಮಾಡ್ತಿದ್ಲು. ಯಾಕ ಈ ವರ್ಷ ಏನಾರು ಮರ್ತು ಬಿಟ್ಟಾಳ ಹೆಂಗ? ಗಂಗಾ, ಹೇ ಗಂಗಾ, ಹೇಳ್ರಿ, ಏನಾಯ್ತು? ನಾಷ್ಟ ಆಯ್ತನ? ಹ್ಞೂ ರೀ, ನಂದಂತ್ರ ಆಯ್ತು ರೀ. ಹುಡುಗರ್ದು ಆಯ್ತು, ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೀನಿ. ಮತ್ತು ನೀವು ಲೇಟಾಗಿ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ನಾವು ನಾಷ್ಟನೂ ಮಾಡಿದ್ವಿ, ಹುಡುಗರನ್ನ ಬಿಟ್ಟು ಬಂದೀನಿ. ಈಗೆಲ್ಲ ಕೆಲಸ ಮುಗಿದೈತಿ. ಹೇಳ್ರಿ, ಏನಾಯ್ತು? ಅಲ್ಲ, ನಾಷ್ಟನ ಮಾಡ್ಯಾಳ ಆಯ್ಕೆ ಇವತ್ತು? ಯಾವತ್ತು ನಾನು ಮಾಡೋಕಿನ್ನ ಮುಂಚೆಗೆ ಮಾಡ್ದಕ್ಕಿನಲ್ಲ, ಇವತ್ತು ಭೀಮನ ಅಮಾವಾಸ್ಯೆ ಅನ್ನೋದು ಮರ್ತು ಬಿಟ್ಟಾಳ ಏನು? ಯಾಕಲೇ, ಪೂಜೆ ಆಯ್ತಾನೆ ಎಲ್ಲ? ಹಾಂ, ಇವತ್ತು ಅಮಾವಾಸ್ಯೆ ಅಲ್ಲ, ಭೀಮನ ಅಮಾವಾಸ್ಯೆ, ಅದಕ್ಕೆ ಪೂಜೆ ಮಾಡೀನಿ. ಮನೆಗೆ ದೇವ್ರಿಗೆಲ್ಲ ದೀಪದ ಹಚ್ಚಿ ಪೂಜೆ ಮಾಡಿ ಇಟ್ಟೇನಿ. ಆಯ್ತಲ್ರಿ, ಮತ್ತಿನ್ನೇನು ಮಾಡೋದೈತಿ? ಆಯ್ತಲ್ಲ. ಅಲ್ಲೇ ಪಾದ ಪೂಜೆ ಮಾಡ್ತಿದ್ದಿಲ್ಲ ನೀನು ಭೀಮನ ಅಮಾವಾಸ್ಯೆಗೆ, ಯಾಕ ಈ ವರ್ಷ ಯಾಕೆ ಮಾಡಲಿಲ್ಲ? ಅಯ್ಯೋ, ಏನು ಬಿಡ್ರಿ, ಹಾಗೆ ಸುಮ್ಮ ಮಾಡಲಿಲ್ಲ, ಬೇಜಾರಾಗೈತಿ. ಅಲ್ಲೋಪ, ಉಪವಾಸ ಮಾಡ್ತಿದ್ದಿ ಭೀಮನ ಅಮಾವಾಸ್ಯೆಗೆ, ಪಾದ ತೊಳೆದು ಪಾದ ಪೂಜೆ ಮಾಡ್ತಿದ್ದಿ, ಅಡಿಗೆ ಮಾಡ್ತಿದ್ದಿ. ಏನೂ ಇಲ್ಲ ಇವತ್ತು, ಬರೀ ನಾಷ್ಟ ಮಾಡಿನ ಅಂತ ಹೇಳ್ತೀಯಲ್ಲ ಈಗ? ಯಾಕ್ರಿ, ಒಂದು ವರ್ಷ ಏನಾರು ಬಿಟ್ರೆ ಏನಾರು ಆಕತ್ತಾನ? ಏನಾಗೋದಿಲ್ಲ ತೋರಿ. ನನಗೆ ಬೇಜಾರಾಗಿತ್ತು, ಮಾಡೋಕೆ ಇಷ್ಟ ಎಲ್ಲ ಮಾಡಿಲ್ಲ ಬಿಡ್ರಿ, ಓಲಿ. ಈಗೇನು ಚಲೋನ ಇದ್ದಿರಲ್ಲ, ಗಟ್ಟಿಯಾಗ ಕಲ್ಲು ಇದ್ದಂಗೆ ಅದೀರಿ. ಏನಾಕತ್ ನಿಮಗೆ? ಏನಾಗಲ್ರಿ. ಯಾಕೆ ಈಕೆ ಒಂದು 2-3 ದಿನದಿಂದ ಹಿಂಗ್ಯಾಕೆ ಮಾತಾಡಕತ್ತಾಳ? ಯಾವತ್ತೂ ಈಕಿ 4 ವರ್ಷ ಆಯ್ತು ಭೀಮನ ಅಮಾವಾಸ್ಯೆ ಮಾಡ್ಲಾರ್ದ, ಯಾವತ್ತೂ ಇಲ್ಲೇ. ಏನಾಗಿದೆ ಇವಳಿಗೆ? ಏನು ತಿಳಿಯವಲ್ದಲ್ಲಪ್ಪ. ಯಾಕ್ರಿ, ಏನೋ ವಿಚಾರ ಮಾಡಕತ್ತೀರಲ್ಲ?
ಏನಿಲ್ಲತ್ತು ನಾ ಹೊರಗೆ ಹೋಗಿ ಬರ್ಲಾ, ಒಂದಿಟ್ಟು ಕೆಲಸ ಐತಿ. ಎಲ್ಲಿ ಹೊರಗೆ ಹೋಗಂಗಿಲ್ಲ ಇವತ್ತು, ಮನ್ಯಾಗ ಇರ್ಬೇಕು. ಯಾಕೆ ಏನಾಯ್ತು? ಇಲ್ಲ, ಒಂದು ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ಮನ್ಯಾಗ. ನನ್ನ ಕೆಲಸ ಐತೋಪ. ಅದೆಂಥ ಕೆಲಸ ಐತೆ ಅನ್ನೋದು ನನಗೆ ಗೊತ್ತೈತಿ, ಇವತ್ತು ಮನ್ಯಾಗ ಇರ್ರಿ. ಎಷ್ಟು ಸರಿ ಹೇಳ್ಬೇಕು ನೀನು, ನಮ್ಮ ಕೆಲಸ ಐತೆ ಅಂತ ಹೇಳಕತ್ತೀನಿಲ್ಲ. ನಿಮ್ಮದು 24 ತಾಸು ಕೆಲಸ ಇರ್ತೈತಿ, ವರ್ಷಾನ್ ಪೂರ್ತಿ ಕೆಲಸ ಇರ್ತದ, ಅದು ನನಗೆ ಗೊತ್ತೈತಿ. ಈಗ ತಣ್ಣಗ ಮನ್ಯಾಗ ಕುಂದ್ರಿ, ನಾ ಹೊರಗೆ ಹೋಗಿ ಬರ್ತೀನಿ, ನಂದು ಅಂದಿಟ್ಟು ಅರ್ಜೆಂಟ್ ಕೆಲಸ ಐತಿ. ಆಯ್ತಾಳ, ಜಲ್ದಿ ಬರ್ಬೇಕು ನೋಡು. ಆಯ್ತಾಳ, ನಾ ಹೊರಗೆ ಹೋಗಿ ಬರ್ತೀನಿ. ಏನೋ ನಡ್ದದ, ಏನನ್ನು ತಿಳಿವಲ್ದು. ವಿಚಾರಿಸೋಣ ಇಷ್ಟೆಲ್ಲ ಮುಂದುವರೆದು ಬಿಟ್ಟ ನಾನು ಏನು ಅನ್ನೋದು ನನಗೆ ಗೊತ್ತಾಗೋಲ್ದಾಗೈತಿ. ಆಯ್ತು ನಡಿಪ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಇವಳಂತೂ ಹೊಂಟ್ಲ. ಏನು ಇವಳು ಪಾದ ಪೂಜೆ ಮಾಡೋದ್ರಿಂದ ನಾ ಏನು ಆರಾಮಿಲ್ಲ, ನಾ ಆರಾಮದೀನಿ. ಹಂಗೆ ಕೇಳದೆ ಅಷ್ಟೇ. ರಿಕ್ಕಿ ಸರ್ದು ಪಾದ ತೊಳೆದು ಪೂಜೆ ಮಾಡ್ಬೇಕು, ಹೋಗಿ ಸರ್ ಕರ್ಕೊಂಬರೋಗ. ಅಲ್ಲಿ ಹೊರಗೆ ಅಲ್ಲಿ ಸ್ಕೂಲ್ ಹತ್ರ ಕೂತಾರ ನೋಡು. ಅಕ್ಕ, ಸರ್ ಏನು ದೇವ್ರನ ಅವ್ರ ಪಾದ ತೊಳೆದು ಪೂಜೆ ಮಾಡಕ್ಕ ಹೋಗಕ್ಕ? ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲಿ ಕೂತಾರ ಏನ ಸರ್, ಅವ್ರನ್ನೆಲ್ಲ ಹುಡ್ಕೊಂಬರಕ್ಕೆ ಹೋಗ್ಲಿ, ಹೋಗುವ ನಾವಲ್ಲೇ. ಯಾಕೆ ರಿಕ್ಕಿ, ಯಾಕೆ ಭಾಳ ಬೇಸರ ಮಾಡ್ಕೊಂಡಿಯಲ್ಲ, ಯಾಕೆ ಏನಾಯ್ತು? ಅಕ್ಕ ಹೇಳೋಪ, ಏನಾಯ್ತು? ಯಾಕೆ ಬೇಸರ ಮಾಡ್ಕೊಂಡಿ? ಅಕ್ಕ ನಂದು ಒಂದು ಯಾರ ಪಾದ ತೊಳೆದು ಪೂಜೆ ಮಾಡೋರು ಯಾರು ಇಲ್ಲಕ್ಕ. ಎಲ್ಲರ ಮನ್ಯಾಗೂ ಅವ್ರವ್ರ ಹೆಂಡತಿಗಳು ಪಾದ ತೊಳೆದು ಪೂಜೆ ಮಾಡಾಕತ್ತಾರ, ನನಗೆ ಯಾರು ಇಲ್ಲಕ್ಕ. ನೀ ನೋಡಿದ್ರ ಸರ್ದು ಪಾದ ತೊಳೆದು ಪೂಜೆ ಮಾಡ್ತೀನಿ ಕರ್ಕೊಂಡು ಬಾ ಅಂತಿ, ಬಟ್ ನನಗೆ ಯಾರು ಇಲ್ಲಲ್ಲಕ್ಕ. ನಾ ಯಾರಿಗಾರ ಬೇಕಲ್ಲ ನನಗೂ ಪಾದ ತೊಳೆಯಕ್ಕ. ನೀವೇನಕ್ಕ ಬರೀ ನೀವೇ ಗಂಡ ಹೆಂಡತಿ ಮಗ ಸೊಸಿ ಅಂತ ಅನ್ಕೊಂಡು ಸುಮ್ಮದಿರಿ, ನಂದು ಏನೇನೋ ವಿಚಾರನ ಮಾಡವಲ್ರಲ್ಲಕ್ಕ ನೀವು. ಅಕ್ಕ, ನನಗೂ ಮದುವೆ ಮಾಡ್ರಿ ಅಕ್ಕ. ನನಗೂ ಹೆಂಡತಿ ಪಾದ ತೊಳೆದು ನನಗೂ ಪಾದ ಪೂಜೆ ಮಾಡ್ತಾಳಕ್ಕ. ಅಲ್ಲೋ ಮಾರಾಯ, ನಿನ್ನ ಕಾಟ ನನಗೆ ತಡ್ಕೊಳಕ್ಕಾಗವಲ್ತು. ಇನ್ನು ಬಂದು ಹೆಂಡತಿಗೆ ಹೊಳ್ಳ ಮಳ್ಳ ನೀ ಯಾರ ಅಂತಂದು ಕೇಳಿದ್ರ ಆಕಿ ಇನ್ನು ನಿಂದು ಆಕಿದು ಫೋಟೋ ಹಿಡ್ಕೊಂಡು ಅಡ್ಡಾಡ್ಬೇಕು ನೋಡಿ ನಿನ್ನ ಮುಂದೆ ಏನು ಮಾತಾಡ್ತೀಯ? ಅಕ್ಕ, ನೀ ನಂಗೆ ಮದುವೆ ಮಾಡಕ್ಕ, ನಂಗೆ ಬೇಸರ ಮಾಡಬೇಡಕ್ಕ. ಅಕ್ಕ, ಆಕಿನ್ನೂ ನನ್ನ ಪಾದ ಪೂಜೆ ಮಾಡಬೇಕಿಲ್ಲಕ್ಕ. ನನಗೂ ಹೆಂಡತಿ ಬೇಕಲ್ಲಕ್ಕ. ನಂಗೆ ಗೊತ್ತಿಲ್ಲಕ್ಕ, ನೀ ಪೂಜೆ ಮಾಡಿಸ್ಬೇಕಂದ್ರೆ ಪೂಜೆ ಅಲ್ಲ, ನಂಗೆ ಮದುವೆ ಮಾಡ್ಬೇಕಂದ್ರೆ ಮಾಡ್ಬೇಕು. ಹಗ್ಗೋ ಮಾರಾಯ, ಆಯ್ತಾ ನೋಡೋಣಂತ. ನಿಮ್ಮ ಸರ್ ಜೊತೆ ಮಾತಾಡ್ತೀನಂತ, ಈಗ ಹೋಗಿ ಸರ್ ಕರ್ಕೊಂಬರೋಗು. ಅಕ್ಕ, ಸರ್ ಜೊತೆ ಮಾತಾಡ್ತೀಯಾ? ನಂಗೂ ಮದುವೆ ಮಾಡ್ತೀಯಾ ನೀ? ಹ್ಞೂ ನೋ ಮಾರಾಯ, ಮಾಡ್ತೀನಂತ. ಹೋಗಿ ಮೊದ್ಲು ಸರ್ ಕರ್ಕೊಂಬರೋಗು, ಪಾದ ಪೂಜೆ ಮಾಡ್ಬೇಕಣ್ಣ. ಅಕ್ಕ ನಂಗೆ ಮದುವೆ ಮಾಡ್ತಾಳಂತ, ಅಕ್ಕ ನಂಗೆ ಮದುವೆ ಮಾಡ್ತಾಳಂತ, ಅಕ್ಕ ನನಗೆ ಮದುವೆ ಮಾಡ್ತಾಳಂತ. ರಿಕ್ಕಿ, ಸರ್ನ ಕರ್ಕೊಂಡು ಬಾ, ಮತ್ತೆ ಹೋಗಿ ಸರ್ಗೆ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿಗಿಳಿ.